ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ಚಾಪ್ಟರ್ 4 ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದನ್ನು ಮಾಡಿದೆ. ಪಾರ್ಟ್ಸ್ ಆಫ್ ವರ್ಡ್ಸು ವಾಟ್ ಯು ಆರ್ ಸ್ಪೀಕ್ ದೇ ಡಿವೈಡೆಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ಲಾಸಸ್, ಅಂದರೆ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಕಾರ್ಡಿಂಗ್ ಟು ದೇರ್ ಯೂಸ್. ಒಂದು ಪದದಲ್ಲಿ ಅನೇಕ ಪದಗಳು ಬರುತ್ತೆ, ಒಂದೊಂದು ಪದನೂ ಒಂದೊಂದು ಪಾರ್ಟ್ ಆಫ್ ಸ್ಪೀಚು. ಅದು ಅವ್ರ ಯೂಸೇಜ್ ಹೆಂಗೆ ಯೂಸ್ ಆಗಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಯಾವ ಪಾರ್ಟ್ ಆಫ್ ಸ್ಪೀಚ್ ಅಂತ ನಾವು ಹೇಳ್ತೀವಿ. ಅಕಾರ್ಡಿಂಗ್ ಟು ದ ವರ್ಕ್, ಆ ಕೆಲಸ ಹೆಂಗೆ ಮಾಡಿದೆ ಸೆಂಟೆನ್ಸಲ್ಲಿ ಅಂತ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ 8 ಇದೆ. ಯಾವುದು? ನೌನ್, ಅಡ್ಜೆಕ್ಟಿವ್, ಪ್ರನೌನ್, ವರ್ಬ್, ಅಡ್ವರ್ಬ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ಸೊ ಫಸ್ಟ್ ಒಂದೊಂದಾಗಿ ನೋಡೋಣ. ನೌನ್ ಅಂದರೆ ಈಸ್ ಅ ವರ್ಡ್ ಯೂಸ್ಡ್ ಆಸ್ ದ ನೇಮ್ ಆಫ್ ದ ಪರ್ಸನ್, ಪ್ಲೇಸ್, ಆ್ಯನಿಮಲ್ ಆರ್ ಥಿಂಗ್. ಎವ್ರಿಬಡಿ ನೋಸ್ ನೌನ್ ಅಂದರೆ ನೇಮ್ ಆಫ್ ದ ಪರ್ಸನ್, ಪ್ಲೇಸ್, ಆ್ಯನಿಮಲ್ ಆರ್ ಥಿಂಗ್. ಕಲ್ಕತ್ತಾ ಈಸ್ ಆನ್ ದ ಹೂಗ್ಲಿ, ಇಲ್ಲಿ ಕಲ್ಕತ್ತಾ ಹೂಗ್ಲಿ ನೌನ್. ದ ರೋಸ್ ಸ್ಮೆಲ್ ಸ್ವೀಟ್, ರೋಸು ಸ್ವೀಟು ನೌನ್. ಸನ್ ನೌನ್. ಕರೇಜ್ ಒನ್ ಹಿಮ್ ಕರೇಜ್ ಅದು ನೌನ್. ಸೊ ಇಲ್ಲಿ ನೋಡಿ, ದ ವರ್ಡ್ ಇನ್ಕ್ಲೂಡ್ಸ್ ಆಲ್ ಆಬ್ಜೆಕ್ಟ್ಸ್. ಇಲ್ಲಿ ಯು ಕ್ಯಾನ್ ಸಿ ನಾವು ನೋಡುವಂಥ ಆಬ್ಜೆಕ್ಟ್ಸು ಹಿಯರು, ಟೇಸ್ಟು, ಟಚ್, ಸ್ಮೆಲ್ ಅಂಥ ಥಿಂಗ್ಸ್ ಎಲ್ಲ ಮಾಡಿ ನೋಡ್ತೀವಲ್ಲ, ಹೇಳ್ತೀವಿ, ವಾಸನೆ ನೋಡ್ತೀವಿ, ಮುಟ್ಟು ನೋಡ್ತೀವಿ. ಆಮೇಲೆ ವಿ ಕ್ಯಾನ್ ಥಿಂಕ್ ಆಫ್, ಆಮೇಲೆ ನಾವು ಏನು ಯೋಚನೆ ಮಾಡ್ತೀವಿ, ಕರೇಜ್ ಅನ್ನೋದು ಯೋಚನೆ ಮಾಡ್ತೀವಲ್ವಾ, ಅದೆಲ್ಲ ಪರ್ಸೀವ್ ಬೈ ದ ಸೆನ್ಸಸ್. ಇದೆಲ್ಲ ಸೆನ್ಸಸ್ ಇದೆ. ಸೊ ಎನ್ ಅಡ್ಜೆಕ್ಟಿವ್ ಈಸ್ ಎ ವರ್ಡ್ ಯೂಸ್ ಟು ಆ್ಯಡ್ ಸಮಥಿಂಗ್ ಟು ದ ಮೀನಿಂಗ್ ಆಫ್ ಎ ನೌನ್ ಆ್ಯಸ್ ಈಸ್ ಎ ಬ್ರೇವ್ ಬಾಯ್. ಸೊ ಈಗ ಇದು ನೆಕ್ಸ್ಟ್. ಈಗ ಓಕೆ, ನೌನ್ ಈಸ್ ಅ ವರ್ಡ್. ನೆಕ್ಸ್ಟ್ ಈಗ ಅಡ್ಜೆಕ್ಟಿವ್ ಅಂದರೆ ದಿಸ್ ಇಸ್ ಕಾಲ್ಡ್ ನೌನ್. ಎಲ್ಲ ಗೊತ್ತಾಯಿತು. ಈಗ ಅಡ್ಜೆಕ್ಟಿವ್ ಇಸ್ ಅ ವರ್ಡ್ ಯೂಸ್ ಟು ಆ್ಯಡ್ ಸಮಥಿಂಗ್ ಇನ್ ನೌನ್ ಈಸ್ ಎ ಬ್ರೇವ್ ಬಾಯ್. ಈ ಬಾಯ್ ಅನ್ನೋದು ನೌನು. ಎಂಥ ಬಾಯ್ ಅನ್ನೋ ನೌನಲ್ಲಿ ಒಂದು ಬಾಯ್ ಅನ್ನೋದು ಕಾಮನ್ ನೌನು. ಬಾಯ್ ಎಂಥ ಬಾಯ್ ಅನ್ನೋ ಬ್ರೇವ್ ಬಾಯ್. ಬಾಯ್ನ ಡಿಸ್ಕ್ರೈಬ್ ಮಾಡ್ತಾಯಿದೆ. ಬಾಯ್ ನೌನ್ನೇ ಡಿಸ್ಕ್ರೈಬ್ ಮಾಡೋದು ಅಡ್ಜೆಕ್ಟಿವ್. ದೇರ್ ಆರ್ 20 ಬಾಯ್ಸ್ ಇನ್ ದಿಸ್ ಕ್ಲಾಸ್. ಬಾಯ್ಸ್ ನೌನು. ಇದು ನಂಬರು ಹೇಳ್ಬೋದು, ಅಡ್ಜೆಕ್ಟಿವ್ ನಂಬರು ಇದೆ. ಬರೀ ಇದು ಮಾತ್ರ ಹೇಳೋದು. ಕ್ವಾಂಟಿಟಿ ಕ್ವಾಲಿಟಿ ಎರಡೂ ಹೇಳುತ್ತೆ. ಅದು 20 ಬಾಯ್ಸ್ 20 ಅದು ಅಡ್ಜೆಕ್ಟಿವ್. ನೆಕ್ಸ್ಟ್ 11 ಪ್ರನೌನ್ ಅಂದರೆ ಏನು? ಈ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಏನು ನೌನ್ ಬದಲು ಹೇಳೋದು. ಸೊ ಜಾನ್ ಈಸ್ ಆ್ಯಬ್ಸೆಂಟ್ ಬಿಕಾಸ್ ಈಸ್ ಇಲ್. 2 ಸರಿ ಹೇಳಿ ಜಾನ್ ರಿಪೀಟ್ ಮಾಡಲ್ಲ ಈ ಸೆಂಟೆನ್ಸಲ್ಲಿ. ಜಾನ್ ಈಸ್ ಆ್ಯಬ್ಸೆಂಟ್, ಜಾನ್ ಈಸ್ ಇಲ್ ಅಂತ ಹೇಳಿ, ಬಿಕಾಸ್ ಜಾನ್ ಈಸ್ ಇಲ್ ಅಂತ ಹೇಳ್ತೀವ, ಹೇಳಲ್ಲ. ಜಾನ್ ಬದಲು ಇಲ್ಲಿ ಹೀ ಅಂತ ಹೇಳಿದೆ. ಹೀ ಅಂದರೆ ಅವನು. ಸೊ ಇಟ್ ಈಸ್ ಎ ಪ್ರನೌನ್. ದ ಬುಕ್ ಆರ್ ವೇರ್ ಯು ಲೆಫ್ಟ್ ದೆಮ್ ಅಂದರೆ ಬುಕ್ ಪುಸ್ತಕ ಅನ್ನೋದು ಥಿಂಗ್ ನೇಮ್ ನೌನ್. ವೇರ್ ಯು ಲೆಫ್ಟ್ ದೆಮ್ ಎಲ್ಲಿ ನೀನು ಅದನ್ನು ಬಿಟ್ಟಿದೀಯ, ನೀನು ಬಿಟ್ಟಿರೋ ಪುಸ್ತಕಗಳು. ದಟ್ ಈಸ್ ಕಾಲ್ಡ್ ಪ್ರನೌನ್. ನೆಕ್ಸ್ಟ್ ವರ್ಬ್ ಅಂದ್ರೇನು? ಎಕ್ಸ್ಪ್ರೆಸ್ ಅನ್ ಆ್ಯಕ್ಷನ್ ಹೇಳೋದು ಒಂದು ಸೆಂಟೆನ್ಸಲ್ಲಿ. ಬರೆಯೋದು, ಕೆಲಸ ಮಾಡೋದು. ದ ಗರ್ಲ್ ರೋಟ್ ಎ ಲೆಟರ್ ಟು ಹರ್ ಕಸಿನ್. ಬರೆದಿರೋದು ರೋಟ್ ವರ್ಬ್. ಕಲ್ಕತ್ತಾ ಇಸ್ ಎ ಬಿಗ್ ಸಿಟಿ. ಡಿಸ್ಕ್ರೈಬ್ ಮಾಡ್ತಾ ಇದೆಯಲ್ಲ ಸಿಟಿನ ಬಿಗ್ ಅಂತ, ಅದು ವರ್ಬ್. ಐರನ್ ಆ್ಯಂಡ್ ಕಾಪರ್ ಆರ್ ಯೂಸ್ಫುಲ್ ಮೆಟಲ್ಸ್. ಯೂಸ್ಫುಲ್ ಅನ್ನೋದು ಅಂದರೆ ಅದು ಉಪಯೋಗವಂತ ಮೆಟಲ್, ಅದು ವರ್ಬ್. ಆಮೇಲೆ ನೆಕ್ಸ್ಟು ಅಡ್ವರ್ಬ್ ಈಸ್ ಯೂಸ್ ಟು ಆ್ಯಡ್ ಸಮಥಿಂಗ್ ಟು ದ ಮೀನಿಂಗ್ ಆಫ್ ಇಟ್. ನಾವೀಗ ಅಡ್ಜೆಕ್ಟಿವ್ಗೆ ನೌನ್ಗೆ ಆ್ಯಡ್ ಮಾಡೋದು ಅಡ್ಜೆಕ್ಟಿವ್. ಈ ವರ್ಬ್ ಮೀನಿಂಗ್ ಆಫ್ ವರ್ಬ್ನ ಅಡ್ಜೆಕ್ಟಿವ್, ಮೀನಿಂಗ್ ಆಫ್ ವರ್ಬ್ನ ಕ್ವಾಲಿಫೈ ಮಾಡೋದು, ವರ್ಬ್ನ ಡಿಸ್ಕ್ರೈಬ್ ಮಾಡೋದು ಅಡ್ವರ್ಬ್. ನೋಡಿ, ಈ ವರ್ಕ್ ದ ಸಮ್ ಕ್ವಿಕ್ಲಿ. ವರ್ಕ್ಡ್ ಅನ್ನೋದು ವರ್ಬ್. ಹೆಂಗೆ ಮಾಡ್ದ ಅವನು? ಕ್ವಿಕ್ಲಿ, ಬೇಗ ಮಾಡ್ದ. ದಟ್ ಈಸ್ ಕಾಲ್ಡ್ ಅಡ್ವರ್ಬ್. ದಿಸ್ ಫ್ಲವರ್ ಈಸ್ ವೆರಿ ಬ್ಯೂಟಿಫುಲ್. ಫ್ಲವರ್ ಈಸ್ ಎ ಫ್ಲವರ್, ವೆರಿ ಬ್ಯೂಟಿಫುಲ್. ಚೆನ್ನಾಗಿದೆ ನೋಡೋದಕ್ಕೆ, ಅದು ಅಡ್ವರ್ಬ್. ಶಿ ಪ್ರನೌನ್ಸ್ ದ ವರ್ಡ್ ಕ್ವೈಟ್ ಡೈರೆಕ್ಟ್ಲಿ. ಅವ್ರು ಪ್ರನೌನ್ಸ್ ಮಾಡಿದ್ಲು, ವರ್ಡ್ನ ಹೇಳಿದ್ಲು. ಹೇಗೆ ಹೇಳಿದ್ಲು? ಕ್ವೈಟ್ ಕರೆಕ್ಟಾಗಿ ಹೇಳಿದ್ಲು, ಕರೆಕ್ಟ್ಲಿ. ದಟ್ ಈಸ್ ಕಾಲ್ಡ್ ಅಡ್ವರ್ಬ್. ನೆಕ್ಸ್ಟ್ ಪ್ರಿಪೋಸಿಷನ್ ಅಂದರೆ ಏನು? ಇಟ್ ಈಸ್ ಎ ವರ್ಡ್ ವಿತ್ ಎ ನೌನ್ ಆರ್ ಎ ಪ್ರನೌನ್. ನೌನು ಪ್ರನೌನ್ ಎರಡನ್ನೂ ರಿಲೇಟಿವ್ ಮಾಡುತ್ತೆ. ಯಾವುದು? ಪ್ರನೌನ್. ಈ ಪ್ರಿಪೋಸಿಷನ್ನು. ಸೊ ನೋಡಿ, ಈಗ ದೆರ್ ಈಸ್ ಎ ಕೌ ಅನ್ನೋದು ನೌನ್. ಕೌ, ಗಾರ್ಡನ್. ಈ ನೌನು ಕೌ ಇದೆ, ಕೌಗೆ ಗಾರ್ಡನ್ ಎರಡು ರಿಲೇಟೆಡ್ ಮಾಡುತ್ತೆ. ದೇರ್ ಇಸ್ ಎ ಕೌ ಇದೆ. ಕೌ ಎಲ್ಲಿದೆ? ಗಾರ್ಡನಲ್ಲಿದೆ. ಶೋಸ್ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್. ಕೌನ ಪೊಸಿಷನ್ ಎಲ್ಲಿದೆ ಅಂತ ಹೇಳುತ್ತೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಎ ಪ್ರಿಪೋಸಿಷನ್. ಎ ಗರ್ಲ್ ಈಸ್ ಫಾಂಡ್ ಆಫ್ ಮ್ಯೂಸಿಕ್. ಗರ್ಲ್ ಈಸ್ ಫಾಂಡ್ ಯಾವುದ್ರ ಬಗ್ಗೆ, ಯಾವ್ದು ಇಷ್ಟಪಟ್ಟಿದ್ದಾಳೋ? ಆಫ್ ಮ್ಯೂಸಿಕ್. ಆಫ್ ಅನ್ನೋದು ಮ್ಯೂಸಿಕ್ನ ಗರ್ಲ್ ಸೇರಿಸುತ್ತೆ ಅಲ್ವಾ. ಎ ಫೇರ್ ಲಿಟಲ್ ಗರ್ಲ್ ಸ್ಯಾಟ್ ಅಂಡರ್. ಫೇರ್ ಲಿಟಲ್ ಗರ್ಲ್, ಚೆನ್ನಾಗಿರೋ ಹುಡುಗಿ. ಅಂಡರ್ ಸ್ಯಾಟ್ ಒಂದು ಕೂತ್ಲು. ಎಲ್ಲಿ? ಅಂಡರ್ ಎ ಟ್ರೀ. ಅಂಡರ್ ಎ ಟ್ರೀಗೆ ಲಿಟಲ್ ಗರ್ಲ್ಗೆ ಎರಡಿಗೂ ಕನೆಕ್ಷನ್. ಸ್ಯಾಟ್, ಕೂತಿದ್ದಾಳೆ ಹುಡುಗಿ, ಟ್ರೀ ಕೆಳಗೆ ಕೂತಿದ್ದಾಳೆ. ಸೊ ದಿಸ್ ಈಸ್ ಕಾಲ್ಡ್ ಪ್ರಿಪೋಸಿಷನ್. ನೋಡಿ, ಹುಡುಗಿದ ಜಾಗನ ಹೇಳುತ್ತೆ, ಎಲ್ಲಿದೆ, ಎಲ್ಲಿ ಕೂತಿದ್ದಾಳೆ. ಸೊ ಇನ್, ಆನ್, ಅಂಡರ್, ಓವರ್, ಬಿಸೈಡ್, ಬಿಹೈಂಡ್ ಎಲ್ಲ ಪ್ರಿಪೋಸಿಷನ್ಸ್.
ನೆಕ್ಸ್ಟ್ ಕಂಜಕ್ಷನ್. ಕಂಜಕ್ಷನ್ ಈಸ್ ಯೂಸ್ ಟು ಜಾಯಿನ್ ದ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್. ವರ್ಡ್ಸು ಸೆಂಟೆನ್ಸಸ್ ಜಾಯಿನ್ ಮಾಡೋದೇ ಕಂಜಕ್ಷನ್ಸ್. ಈಗ ನೋಡಿ, ರಾಮ ಆ್ಯಂಡ್ ಹರಿ ಆರ್ ಕಸಿನ್ಸ್ ಅಂತ ಎಕ್ಸಾಂಪಲ್. ರಾಮ ಹರಿ ಎರಡನ್ನೂ ಜಾಯಿನ್ ಮಾಡಿರೋದು ಯಾವುದು? ಆ್ಯಂಡ್ ಪದ. ಆ್ಯಂಡ್ ಈಸ್ ಅ ಕಂಜಕ್ಷನ್. ಟು ಆ್ಯಂಡ್ ಟು ಮೇಕ್ ಎ 4. ಎರಡು ಸೇರಿ 4. ಟು ಆ್ಯಂಡ್ ಆ್ಯಂಡ್, ಇಲ್ಲೂ ಆ್ಯಂಡ್. ಐ ರ್ಯಾನ್ ಫಾಸ್ಟ್ ಬಟ್ ಮಿಸ್ ದ ಟ್ರೈನ್. ನಾನು ಬೇಗ ಓದಿದೆ, ಆದರೆ ನನ್ನ ಟ್ರೈನು ಮಿಸ್ ಆಯಿತು. ಈಗ ಹಂಗೆ ಓಡಿದೆ, ಟ್ರೈನ್ ಮಿಸ್ ಆಯಿತು, ಎರಡೆರಡು ಸಲ ಹೇಳ್ತೀವ, ಎರಡು ವಾಕ್ಯ. ಇಲ್ಲ ಅದೆರಡನ್ನೂ ಸೇರಿಸಿ ಹೇಳಿದಾಗ ನಾನು ಓಡಿದೆ ಆದರೂ ಬಟ್ ಟ್ರೈನ್ ಮಿಸ್. ಈಗ ಬಟ್ ಅನ್ನೋದು ಕಂಜಕ್ಷನ್. ಈ ಥರ ಎರಡು ವರ್ಡ್ಸ್ನ ಸೆಂಟೆನ್ಸ್ ಜಾಯಿನ್ ಮಾಡೋದು ಕಂಜಕ್ಷನ್. ನೆಕ್ಸ್ಟ್ ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಈಸ್ ಎ ವರ್ಡ್ ಸಡನ್ ಫೀಲಿಂಗ್ನ ಹೇಳೋದು. ಹರ, ಈ ಥರ ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಎಲ್ಲ ಬರ್ತ ಹರ ಅಂತ ಬರ್ತಲ್ಲ, ಅದೆಲ್ಲ ಇಂಟರ್ಜೆಕ್ಷನ್ ವರ್ಡ್ಸ್. ವಿ ಹ್ಯಾವ್ ವನ್ ದ ಗೇಮ್, ಅಲಾಸ್ ಹೋಗಿ, ಈ ಥರ ಎಕ್ಸ್ಕ್ಲಮೇಟ್ರೀಸ್ ಬರೋದೆಲ್ಲ, ಮಾರ್ಕ್ಸ್ ಬರೋದೆಲ್ಲ ಫೀಲಿಂಗ್ಸು ಕೊಡೋ ವರ್ಡ್ಸ್. ಸಮ್ ಮಾಡರ್ನ್ ಗ್ರಾಮರ್ಸ್ ಆಮೇಲೆ ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ, ನೆಕ್ಸ್ಟ್ ದಟ್, ದೀಸ್, ದೋಸ್, ಈಚ್, ಸಮ್, ಒನ್, ಟು, ಇದೆಲ್ಲ ಏನಾಗುತ್ತೆ? ಲಿಮಿಟ್ ದ ಮೀನಿಂಗ್ ಆಫ್ ದ ನೌನ್ಸ್ ಇನ್ ದಿಸ್. ಓಕೆ, ದಿಸ್ ಈಸ್ ಅಬೌಟ್ ದ. ನೋಡಿ ಇಲ್ಲಿ ಅಡ್ವರ್ಬ್ 18th ನೋಡಿ, ಡಿವೈಡ್ ಇಂಟು ಡಿಫ್ರೆಂಟ್ ಕ್ಲಾಸ್ ಅಕಾರ್ಡಿಂಗ್ ಟು ದ ವರ್ಡ್. ದೇ ಅರೈವ್ಡ್ ಸೂನ್ ಆಫ್ಟರ್. ಸೂನ್ ಆಫ್ಟರ್ ಬಂದರು, ಅರೈವ್ಡ್ ಸೂನ್ ಆಫ್ಟರ್ ಅಡ್ವರ್ಬ್. ದೇ ಅರೈವ್ಡ್ ಆಫ್ಟರ್ ಅಸ್. ಆಫ್ಟರ್ ಅಸ್, ನಾವು ಬಂದ ಮೇಲೆ ಬಂದರು, ಪ್ರಿಪೋಸಿಷನ್ ಇಲ್ಲ ಅಸ್. ದೇ ಅರೈವ್ಡ್ ಆಫ್ಟರ್ ವಿ ಹ್ಯಾಡ್ ಲೆಫ್ಟ್. ನಾವು ಹೋದ್ಮೇಲೆ ಬಂದರು, ನಾವು ಹೋದ್ವಿ ಅವರು ಬಂದರು ಅಂತ ಹೇಳಿದ ಎರಡು ಸೇರಿಸೋಕ್ಕೆ ಆಫ್ಟರ್ ವಿ ಹ್ಯಾಡ್ ಲೆಫ್ಟ್. ಇದು ಕಂಜಕ್ಷನ್. ನೋಡಿ ಇದೇ ಯೂಸ್ ಮಾಡಿಕೊಂಡು, ಅದೇ ಅರೈವ್ಡ್ ಅಂದರೆ ಅರೈವ್ಡ್ಗೆ ಮುಂದೆ ಅಡ್ವರ್ಬ್ ಕೊಟ್ಟು ಒಂದು ಸೆಂಟೆನ್ಸ್ ಮಾಡ್ಬೋದು, ಪ್ರಿಪೋಸಿಷನ್ ಕೊಟ್ಟು ಒಂದು ಸೆಂಟೆನ್ಸ್ ಮಾಡ್ಬೋದು, ಕಂಜಕ್ಷನ್ ಕೊಟ್ಟು ಒಂದು ಸೆಂಟೆನ್ಸ್ ಮಾಡ್ಬೋದು. ಸೊ ಈ ಎಕ್ಸಾಂಪಲ್ಸಿಂದ ನಾವು ಏನು ಮಾಡ್ತೀವಿ? ವಿ ಸಿ ದಟ್ ದ ಸೇಮ್ ವರ್ಡ್ ಕ್ಯಾನ್ ಬಿ ಯೂಸ್ಡ್ ಆಸ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್. ಒಂದೇ ವರ್ಡ್ನ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಥರ ಯೂಸ್ ಆಗುತ್ತೆ. ಗೊತ್ತಾಯ್ತು? ಒಂದೇ ವರ್ಡ್ ಬೇರೆ ಬೇರೆ ಥರ ಸ್ಪೀಚ್ನು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಥರ ನಾವು ಅದನ್ನು ಯೂಸ್ ಮಾಡ್ಬೋದು. ಅದು ಯೂಸೇಜ್ ಹೆಂಗಿದೆ ಸೆಂಟೆನ್ಸಲ್ಲಿ, ಅರ್ಥ ಹೆಂಗೆ ಕೊಡುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.